ಆನೇಕಲ್ ತಾಲೂಕು ಸಜ್ಜಾಪುರ ಹೋಬಳಿ ತ್ಯಾವಕನೂರು ಗ್ರಾಮದಲ್ಲಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ಹಳೆಯ ದೇವಸ್ಥಾನ. ಇದು ಮೊನ್ನೆ ಜೀರ್ಣೋದ್ಧಾರ ಆಗಿದೆ. 48 ದಿವಸಗಳ ಕಾಲ ಮಂಡಲ ಪೂಜೆ ನಡೆಯುತ್ತೆ. 1ನೇ ತಾರೀಕು ಕೊನೆಯ ದಿವಸ ಎಲ್ಲ ಭಕ್ತಾದಿಗಳು ಬರಬೇಕಾಗಿ ವಿನಂತಿ. ಮತ್ತು ಈಗ ಶ್ರಾವಣ ಶನಿವಾರ ಮೊದಲನೇ ವಾರ ಪ್ರಯುಕ್ತ ಸ್ಟಾರ್ಟ್ ಆಗಿದೆ. ಇದೇ ಥರ 4-5 ಶನಿವಾರಗಳು ಬರ್ತಾಯಿದೆ. ಎಲ್ಲ ಭಕ್ತಾದಿಗಳು ಅನ್ನದಾಸೋಹ ಕಾರ್ಯಕ್ರಮ ಪ್ರತಿ ಶನಿವಾರ ಭಜನೆ ಇರುತ್ತೆ. ಮತ್ತು ಬೆಳಗಿಂದ ಸಾಯಂಕಾಲ ಗಂಟೆ ಅನ್ನದಾಸೋಹ ಕಾರ್ಯಕ್ರಮ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ದೇವರ ಕೃಪೆ ಪಾತ್ರರಾಗಿ ಕೇಳ್ಕೊಳ್ತಾ ಇದ್ದೀನಿ. ಭಗವಂತ ಇದು ತುಂಬ ಹಳೆಯ ದೇವಸ್ಥಾನ. ಭಕ್ತಾದಿಗಳು ಬಂದು ಇಲ್ಲಿ ಕಷ್ಟ ಏನೇ ಇದ್ರೂ ಕೇಳ್ಕೊಂಡ್ರೆ ದೇವರು ನೆರವೇರಿಸ ನಮಗೆ ಗೊತ್ತಿದೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮತ್ತು ಸಾಯಂಕಾಲ ಗಂಟೆ ಅನ್ನದಾಸೋಹ ಕಾರ್ಯಕ್ರಮ ಶನಿವಾರ ಎಲ್ಲ ದಿವಸಗಳಲ್ಲಿರುತ್ತೆ. ಮತ್ತು ಪ್ರತಿ ಶನಿವಾರ ಬೆಳಗ್ಗೆ ಅನ್ನದಾಸೋಹ ಹೋಮ ಅನ್ನದಾಸೋಹ ಕಾರ್ಯಕ್ರಮಗಳು ಇರ್ತಾಯಿದೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ದೇವರು ಪಾತ್ರಕ್ಕೆ ಕೃಪೆಯಾಗಿ ಬೇಕಾಗಿ. ಪುರಾತನವಾದ ದೇವಸ್ಥಾನ ಇಲ್ಲಿ ತ್ಯಾವಕನಹಳ್ಳಿಯಲ್ಲಿ ತುಂಬಾ ವರ್ಷದಿಂದ ಮಾಡಬೇಕು ದೇವಸ್ಥಾನ ಚೆನ್ನಾಗಿ ಅನ್ಕೊಂಡು ಎಷ್ಟೋ ಜನ ಪ್ರಯತ್ನ ಮಾಡಿದ್ರು. ಆದ್ರೆ ಇವ್ರ ಮುಖಾಂತರ ಎಲ್ಲರೂ ಸೇರಿ ಈಗ ಒಂದು ಪುರಾತನ ದೇವಸ್ಥಾನಕ್ಕೆ ನವೀಕರಣವಾಗಿ ಮಾಡಿದ್ದಾರೆ. ಇಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ಇದು ಹಳೆ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ತುಂಬಾ ಶಕ್ತಿ ಇದೆ. ಬಟ್ ಇಲ್ಲಿ ತುಂಬಾ ಇನ್ನೂ ಮುಂದೆ ಚೆನ್ನಾಗಿ ಈ ದೇವಸ್ಥಾನ ಬೆಳೆಯುತ್ತೆ, ಅಭಿವೃದ್ಧಿ ಆಗುತ್ತೆ. ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಭಾವಿಸ್ತೀನಿ. ಇದು ತ್ಯಾವಕನಹಳ್ಳಿಯಲ್ಲಿ ತುಂಬಾ ಹಳೆ ದೇವಸ್ಥಾನ, ತುಂಬಾ ವರ್ಷಗಳಿದೆ ಅಂತ ನಾನು ಕೇಳ್ಪಟ್ಟಿದ್ದೆ. ತುಂಬಾ ಹಳೆ ದೇವಸ್ಥಾನ ಅಂತಂದ್ರೆ ನನಗೆ ಮದ್ವೆ ಆಗಿದಾಗ ನೋಡಿದ್ದೆ ನಾನು. ತುಂಬಾ ಚಿಕ್ಕದಾಗಿ ತುಂಬಾ ಹಳೆ ದೇವಸ್ಥಾನ ಇತ್ತು. ಆದ್ರೆ ಈಗ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಸನಾತನ ಧರ್ಮ ಈ ರೀತಿಯಾಗಿ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಈ ರೀತಿಯಾದಂತಹ ಹಳೆ ದೇವಸ್ಥಾನಗಳನ್ನ ನಾವು ಕಾಪಾಡ್ಕೊಳ್ತಾ ಬರ್ಬೇಕು. ನಮ್ಮ ಮಕ್ಕಳಿಗೆ ಇದನ್ನ ತೋರಿಸ್ಕೊಡ್ಬೇಕು. ಪ್ರತಿ ಊರಿನಲ್ಲೂ ಹಳೆ ದೇವಸ್ಥಾನಗಳು ಇದೆ, ಅದನ್ನೆಲ್ಲಾನು ಅಭಿವೃದ್ಧಿ ಮಾಡಬೇಕು. ಈ ರೀತಿಯಾಗಿ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ನಾವು ಹೇಳ್ಕೊಡ್ಬೇಕು. ಅವರಿಗೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು, ಭಗವಂತನ ಸೇವೆಯನ್ನ ಮಾಡೋದನ್ನ ಅವ್ರಿಗೆ ಕಲಿಸ್ಕೊಡ್ಬೇಕು. ಈ ರೀತಿಯಾಗಿ ಎಲ್ಲರೂ ಒಂದೊಂದು ಊರಿನಲ್ಲಿ ಇರ್ತಕ್ಕಂಥವ್ರು ಈ ರೀತಿ ಮುಂದೆ ಬಂದು ಅವರು ಈ ರೀತಿಯಾಗಿ ಜವಾಬ್ದಾರಿಯನ್ನ ತಗೊಂಡು ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಸನಾತನ ಧರ್ಮ ಉಳಿಯುತ್ತೆ. ಇದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಮ್ಮೂರಲ್ಲಿ ಈ ಕಳೆ ಬರ್ಬೇಕಂದ್ರೆ SPT ಅವರಿಂದ ಮಂಜಪ್ಪ ಲೋಕಿ ಅಂತ ಭಾಳ ನಮ್ಮೂರಿಗೆ ಭಾಳ ಸಹಕಾರ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಇದು ಮಾಡಿದ್ದಾರೆ. ಅವರು ಇನ್ನೂ 100 ವರ್ಷ ಚೆನ್ನಾಗಿಲ್ಲ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಪುರಾತನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೀವಿ. ಪ್ರತಿ ಶನಿವಾರ ಇದೇ ಥರ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಬಂದು ಸಮಯಕ್ಕೆ ಉಪಯೋಗವಾಗಿ ಪಾತ್ರ ಆಗಬೇಕೆಂದು ಕೋರಿಕೊಳ್ಳುತ್ತೆ. ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ತ್ಯಾವಕನಹಳ್ಳಿಯಲ್ಲಿ ಸುಮಾರು ಪುರಾತನ ವರ್ಷದಿಂದ ಇದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ 48 ದಿನ ಪೂಜೆ ಮಾಡಿ ಇವಾಗ 4 ಶನಿವಾರನೂ ಪ್ರತಿದಿನ ಪೂಜೆ ನಡೆಸಿ ಶನಿವಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 9 ಗಂಟೆ ಗಂಟ ದೇವಸ್ಥಾನ ಓಪನ್ ಇರುತ್ತೆ. ಅನ್ನ ಸ್ವೀಕಾರ ಇರುತ್ತೆ. ಭಕ್ತಾದಿಗಳಲ್ಲಿ ವಿನಂತಿ ಬರಬೇಕು ಮಾಡಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ತ್ಯಾವಕನಹಳ್ಳಿ ಗ್ರಾಮದಲ್ಲಿ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿ ಟ್ರಸ್ಟ್ ದೇವಸ್ಥಾನ ಪ್ರಾರಂಭ ಆಗಿ ಇವತ್ತಿಗೆ 37 ದಿನ ಆಯಿತು. ಜೀವೋದಯ ಆಗಿದೆ. ಪ್ರತಿ ಶನಿವಾರ ಇಲ್ಲಿ ಪೂಜೆಗಳನ್ನು ಮಾಡಿ ಬೆಳಗ್ಗೆಯಿಂದ ಬಂದು ಗಂಟ ಅನ್ನದಾನ ಏರ್ಪಡಿಸಿದ್ದೀರಿ. ಭಕ್ತಾದಿಗಳಲ್ಲಿ ವಿನಂತಿಯನ್ನು ಏನು ಕೇಳ್ಕೊತೀರ ಅಂದರೆ ಬಂದು ದೇವ್ರ ದರ್ಶನ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕಂತ ವಿನಂತಿ.